ಮಾಡ್ರಪ್ಪ ವಿದ್ಯಾರ್ಥಿಗಳೇ. ಇದು ಮಾದರಿ ಲೆಕ್ಕದ 244ನೇ ವಿಡಿಯೋ ಇದು. ನೋಡ್ರಿ, 244 ವಿಡಿಯೋ ಗಣಿತ ನೀವು ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ನಿಮ್ಮನ್ನ ಕೈ ಹಿಡಿಯೋರು ಯಾರು ಇಲ್ಲ. ಸರಿಯಾಗಿ ನೋಡ್ಕೋರಿ. ತಿಳಿಸ್ಲೆ ವಿಡಿಯೋ ಆನ್ ಮಾಡ್ರಿ. ಒಂದು ತರಗತಿಯಲ್ಲಿ ಮೊದಲ ಬೋರ್ಡ್ ಕಡೆ ನೋಡ್ರಿ ಎಲ್ಲಾರು. ಸರ್ ಬಂದು ತಿಳಿಸ್ತಾರ ಅಂತ ತಿಳ್ಕೊಂಡು ಕಿಚನ್ ಸುಮ್ ಕೂಡ್ಬೇಡ್ರಿ. ಮಾಡ್ಯಾರಿಲ್ಲೋ ಚೆಕ್ ಮಾಡ್ರಿ, ನಾ ತಿಳಿಸ್ತೀನಿ ನೋಡ್ರಿ. ಒಂದು ತರಗತಿಯಲ್ಲಿ 150 ಮಕ್ಕಳಿದ್ದಾರೆ. ಅದರಲ್ಲಿ 60 ಹುಡುಗಿಯರು. ತರಗತಿಯಲ್ಲಿರುವ ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 100 ವಿದ್ಯಾರ್ಥಿಗಳಿಗೆ 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 60 ಹುಡುಗಿಯರು. 100 ಇದ್ದರಂದ್ರೆ 60 ಹುಡುಗಿಯರು ಇರ್ತಾರಂತ. ಹುಡುಗಿಯರಂದ್ರು ಒಂದೇ, ವಿದ್ಯಾರ್ಥಿನಿಯರಂದ್ರು ಒಂದೇ. 150 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು ಹುಡುಗಿಯರು ಇರುತ್ತಾರೆ? ಸರ್ವಾಸವಾಗಲಿ 150 ಗುಂಡ್ಲೆ 60 ಸರ್ವಾಸವಾಗಲಿ 100. ನೋಡ್ರಿ, ಇವೆರಡು ಪೂಜವಾದು, ಇವೆರಡು ಪೂಜವಾದು. 15 90 ಹುಡುಗಿಯರು. ಆದ್ದರಿಂದ ಹುಡುಗಿಯರ ಸಂಖ್ಯೆ ಬರೋಬ್ಬರಿ ಬರೋಬ್ಬರಿ 90. ಆನ್ಸರ್ ಈಸ್ ಈಕ್ವಲ್ ಟು 90. ಮತ್ತು ಅವಾಗ ಇಷ್ಟ ರೀತಿ ಪ್ರಕಾರ ನೀವು ಕಲ್ತರಿ ಅಂತಂದ್ರೆ ಏನಾಗ್ತದಂದ್ರೆ ಮುಂದೆ ಗಣಿತಗಳು ಶಾರ್ಟ್ ಮೆಥಡ್ ನಿಮಗೆ ಬರ್ತಾವೆ. ಟ್ರಿಕ್ಸ್ಗಳೆಲ್ಲ ನಿಮಗೆ ಮುಂದೆ ಬರ್ತಾವೆ. ಈಗ ಸದ್ಯನ ಟ್ರಿಕ್ಸ್ಗಳನ್ನು ಹೇಳ್ಕೊತ ಕೂತಂದ್ರೆ ಆಮೇಲೆ ನೀವು ಅಭ್ಯಾಸ ಇದನ್ನು ಗಣಿತ ಮಾಡೋದು ಬಿಟ್ಬಿಡ್ತೀರಿ, ಬಾಯಿಲೆ ಇಟ್ಟು ಬಿಡ್ತೀರಿ. ಬೇಡ, ಈ ಗಣಿತ ಮಾಡಿರಿ ಅಂತ ನಾ ತಿಳ್ಕೊಂಡು ಚೆಕ್ ಮಾಡ್ರಿ. ಸರು ಪಾಲಕರು ಚೆಕ್ ಮಾಡ್ರಿ. ನೀವು ಚೆಕ್ ಮಾಡಿದ್ರೆ ಹುಡುಗರು ಶಾಣ್ಯರಾಗ್ತಾರ ಅಂದ್ರೆ ನೋಡ್ತಾರ. ಮುಂದಿನ ಗಣಿತ ನೋಡು. 400 ವಿದ್ಯಾರ್ಥಿಗಳಲ್ಲಿ ಗಳಿರುವ ಶಾಲೆಯಲ್ಲಿ ಒಂದು ದಿನ 85% ವಿದ್ಯಾರ್ಥಿಗಳು ಹಾಜರಿದ್ದರು. ಹಾಗಾದರೆ ಆ ದಿನ ಹಾಜರಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಹಾಜರಿ ಕೇಳ. ಓಕೆ, ನೋಡಿ, 100ಕ್ಕೆ 85 ಹಾಜರಿ. 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 85 ಹಾಜರಿ. ಹಾಜರಿ ಅಂದ್ರೆ ಶಾಲ್ಯಾಗ ಅದಾರ ಅಂತ. ಹಾಜರಿ ಎಷ್ಟು? 400 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 400 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? ಸರ್ವಾಸ ಬಾಗಲಿ 400 ಗುಂಡ್ಲೆ 85 ಸರ್ವಾಸ ಬಾಗಲಿ 100 ಬರೋಬ್ಬರಿ. ಇವೆರಡು 0 ಅದು, ಇವೆರಡು 0. 4ಕ್ಕೆ 85 ಗುಣಾಕಾರ ಮಾಡಿಬಿಡ್ರಿ. 85 ಹೊರಗಿಡ್ರಿ. 4ರಲ್ಲಿ ಕರೆಕ್ಟ್ ಗುಣಾಕಾರ ಮಾಡ್ರಿ. ಯಾಕಂತಾರೆ ತಪ್ಪಬಾರದು. 4 5 22, 4 8 32, 33 34. ನೋಡ್ರಿ, 4 5 22, 4 8 32, 33 34 ಬರೋಬ್ಬರಿ 340 ಹಾಜರಿ ಸಂಖ್ಯೆ. ಏನು ಹಾಜರಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ ಹಾಜರಿದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ ಎಷ್ಟು? 340. ಆನ್ಸರ್ ಇಸ್ ಈಕ್ವಲ್ ಟು 340. ನೋಡಿ, ಇಷ್ಟು ಚಂದ ತಿಳ್ಕೊಬೇಕು ಗಣಿತಗಳು. ನೋಡ್ರಿ, 1-2-3 ಸಲ ನೀವು ನೋಡ್ಬಿಟ್ರಿ ಅಂದ್ರೆ ಯಾಕೆ ಶಾಣ್ಯರಾಗೋದಲ್ಲ? ಎಲ್ಲ ನಮ್ಮ ಮನ್ಯಾಗ ಪಾಲಕರು ಸಹಿತ ಶಾಣ್ಯರಾಗ್ತಾರೆ. ಅಂದೇ ಸರ್ಗಳು ಶಾಣ್ಯರಾಗ್ತಾರೆ. ಶಾಣ್ಯರು ಎಲ್ಲರೂ ಇರ್ತಾರೆ. ಗಣಿತ ಬರಂಗಿಲ್ಲ ಅಂತ ತಿಳ್ಕೊಬಾರ್ದು. ನೋಡಿದ್ರೆ ಸರ್ ಹೆಂಗೆ ಕಲಿಸ್ತಾರ ಅಂತ ನೋಡ್ಕೊಂಡು ಬಿಟ್ರೆ ಯಾರು ಬೇಕಾದ್ರೆ ಅವ್ರ ಮನ್ಯಾಗ ಸಣ್ಣ ಹುಡುಗರು ತಯಾರು ಮಾಡ್ಬೋದು. ಚಂದಂಗೆ ತಿಳ್ಕೊರಿ ಗಣಿತ. ತಪ್ಪಿತ್ತಂದ್ರೆ ಮ್ಯಾಲ್ ನಂಬರ್ ಫೋನ್ ಮಾಡ್ರಿ, ವಿಡಿಯೋ ನಂಬರ್ ಹೇಳ್ರಿ. ಇನ್ನೊಂದು
ಬರೆಯಲ್ಲಿ ಹೆಚ್ಚು ಕಡಿಮೆ ಆಗಿತ್ತು, ಏನಾರ ತಪ್ಪಾಯ್ತು, ತಪ್ಪೇ ಕಲಿಸ್ಯಾರ ಅಂತ ತಿಳ್ಕೊಬಾರ್ದು. ಇಲ್ಲಿ ನೋಡ್ರಿ SL02 SL02 ಅಷ್ಟೇ ಹೇಳಿದ್ರೆ ಸಾಕು. 244 ನಂಬರ್ ಹೇಳಿಬಿಟ್ರೆ ನಾವು ಮತ್ತೆ ಗಣಿತನ್ನ ಮತ್ತೆ ಹೊಸದು ಮಾಡಿ ನಿಮ್ಗೆ ನಾವು ಕಳಿಸ್ತೀವಿ. ನಗರ ಚೂಕದಿಂದ ತಪ್ಪಾಗಿರ್ತಾವ ಒಳಗೊಮ್ಮೆ.